ಅಖಿಲ ಭಾರತ ಔಷಧ ಮಾರಾಟಗಾರರ ಸಂಘ ಇವತ್ತು ದೇಶದಾದ್ಯಂತ ಮೆಡಿಕಲ್ ಸ್ಟೋರ್ಗಳ ಬಂದ್ಗೆ ಕರೆ ಕೊಟ್ಟಿದೆ. ಆ ಬಂದ್ ಕರೆಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಕೇವಲ ನೈತಿಕ ಬೆಂಬಲಕ್ಕಷ್ಟೇ ಸೀಮಿತವಾಗಿದೆ. ರಾಜ್ಯದ ಬಹುತೇಕ ಕಡೆ ಮೆಡಿಕಲ್ ಶಾಪ್ಗಳು ಓಪನ್ ಇದ್ದಾವೆ. ರಾಜ್ಯದಲ್ಲಿ ಇರುವಂತಹ ಮೆಡಿಕಲ್ ಶಾಪ್ಗಳ ಅತಿ ದೊಡ್ಡ ಸಂಘಟನೆ ಅವರು ಹೇಳಿದ್ದು ನಮ್ಮದು ನೈತಿಕ ಬೆಂಬಲ ಮಾತ್ರ, ಕೈಗೆ ಕಪ್ಪು ಪಟ್ಟಿ ಧರಿಸಿ ನಾವು ವ್ಯಾಪಾರ ಮಾಡ್ತೀವಿ ಅಂತ. ಅಷ್ಟಕ್ಕೆ ಸೀಮಿತವಾಗಿದೆ. ದೊಡ್ಡ ಮಟ್ಟದ ಪರಿಣಾಮ ಬಿದ್ದಿಲ್ಲ. ಯಥಾ ಪ್ರಕಾರ ಮೆಡಿಕಲ್ ಸ್ಟೋರ್ಗಳು ಓಪನ್ ಇದ್ದಾವೆ. ಕಾರಣ ಇವರು ಕೊಟ್ಟಿದ್ದು ಆನ್ಲೈನ್ ಮಾರಾಟ, ಮೆಡಿಸಿನ್ಗಳ ಆನ್ಲೈನ್ ಮಾರಾಟಕ್ಕೆ ತಡೆಯೊಡ್ಡಬೇಕು ಅಂತ ಕಾರಣ ಕೊಟ್ಟು ಬಂದ್ಗೆ ಕರೆ ಕೊಡಲಾಗಿತ್ತು. ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟಕ್ಕೆ ದೇಶದಲ್ಲಿ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಸಹ ಇದನ್ನು ವಿರೋಧಿಸಿ ದೇಶಾದ್ಯಂತ ಮೆಡಿಕಲ್ ಸ್ಟೋರು, ಮೆಡಿಕಲ್ ಫಾರ್ಮಾಗಳ ಬಂದ್ ಮಾಡಿ ಏನಾದರೂ ಹೋರಾಟವನ್ನು ಮಾಡಲಾಗ್ತಾ ಇದೆ. ಆದರೆ ವಿಜಯಪುರದಲ್ಲಿ ಯಾವ ರೀತಿಯಾದ ವಾತಾವರಣ ಇದೆ ಅನ್ನೋದನ್ನು ನೋಡಿದ್ರೆ ಇಲ್ಲಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ವಿಜಯಪುರದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಂದಿನಂತೆ ಮೆಡಿಕಲ್ ಸ್ಟೋರ್ಗಳು ಓಪನ್ ಇರುವಂಥದ್ದು. ಅಂದರೆ ಮೊದಲೇ ಒಂದು ಸಭೆಯನ್ನು ಮಾಡ್ಕೊಂಡಿದ್ದಾರೆ. ವಿಜಯಪುರದಲ್ಲಿ 1470ರಷ್ಟು ಮೆಡಿಕಲ್ ಸ್ಟೋರ್ಗಳಿದ್ದಾವೆ. ಎಲ್ಲರೂ ಸಹ ಏನಂದರೆ ಮೊದಲೇ ಒಂದು ಸಭೆಯನ್ನು ಮಾಡಿಕೊಂಡು ಕೆಲವೊಬ್ಬರು ಈ ಬಂದ್ಗೆ ಪರವಾಗಿ ನಿಂತು ಮೆಡಿಕಲ್ ಸ್ಟೋರ್ಗಳನ್ನ ಬಂದ್ ಮಾಡಿದರೆ, ಇನ್ನು ಬಹುತೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮೆಡಿಕಲ್ ಸ್ಟೋರ್ಗಳು ಓಪನ್ ಇರುವಂಥದ್ದು. ಆದರೆ ಈ ಸಿಸ್ಟಮ್ಗೆ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದರೆ ಆನ್ಲೈನ್ನಲ್ಲಿ ಏನು ಈ ಮೆಡಿಸಿನ್ ಮಾರಾಟ ವಿಚಾರ ಇದೆ, ಅದಕ್ಕೆ ಇಲ್ಲಿ ಏನಂದರೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ವಿರೋಧವನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮ ಕೈಗಳಿಗೆ ಇವತ್ತಿನ ದಿನ ಕಪ್ಪು ಬಟ್ಟಿಯನ್ನು ಧರಿಸಿ ಏನಂದರೆ ಈ ಸಿಸ್ಟಮ್ಗೆ ವಿರೋಧವನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ನಲ್ಲಿ ಮೆಡಿಸಿನ್ನ ಮಾರಾಟ ಮಾಡೋ ಹಾಗಿಲ್ಲ, ಅದರಿಂದ ಮೆಡಿಕಲ್ ಸ್ಟೋರ್ ಭಾರಿ ದೊಡ್ಡ ಮಟ್ಟಿಗಿನ ಹೊಡ್ತಾ ಇದೆ ಅನ್ನೋದನ್ನು ಈ ಮೂಲಕ ಸಂದೇಶವನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡೋದು, ಎಂದಿನಂತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ವಹಿವಾಟು ನಡೀತಾ ಇದೆ. ಆದರೆ ಆ ವಹಿವಾಟವನ್ನು ವಿಜಯಪುರದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ, ಅಂದರೆ ಈ ಆನ್ಲೈನಲ್ಲಿ ಏನು ಮೆಡಿಸಿನ್ ಮಾರಾಟ ಮಾಡಲಾಗ್ತಾ ಇದೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ, ಮತ್ತೊಂದು ಕಡೆಗೆ ಗ್ರಾಹಕರಿಗೆ, ರೋಗಿಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿಂದ ಮೆಡಿಕಲ್ ಸ್ಟೋರ್ಗಳನ್ನ ಶುರು ಇಡಲಾಗಿದೆ. ಇಲ್ಲಿ ಎಂದಿನಂತೆ ವಹಿವಾಟು ನಡೆಸಲಾಗ್ತದೆ. ಸಂಘಟನೆಯವರೇ ಅಧ್ಯಕ್ಷರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಯಾವ ರೀತಿಯಾಗಿ ಇವತ್ತಿನ ಹೋರಾಟ ಇರುತ್ತೆ ಏನು ಅಂತೇಳಿ, ಹೋರಾಟ ಹೆಂಗಿರುತ್ತೆ? ಕೆಲವೊಂದಿಷ್ಟು ಕಡೆ ಎಲ್ಲ ಮೆಡಿಕಲ್ ಸ್ಟೋರ್ ಬಂದ್ ಮಾಡ್ತಾ ಇದ್ದಾರೆ, ತಾವು ನೋಡಿದ್ರೆ ಶುರು ಮಾಡಿದ್ದಾರೆ ಇವತ್ತು. ನಮ್ಮ ನಗರದಲ್ಲಿ, ಬಿಜಾಪುರ ನಗರದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷರಾಗಿ ಹೇಳಲು ಇಚ್ಛೆಪಡುತ್ತೇನೆ. ಇಲ್ಲಿ 90% ಬಿಜಾಪುರ ನಗರದಾಗಂತೂ ಎಲ್ಲ ಓಪನ್ ಇದ್ದಾವೆ. ನಾವು ಹೇಳೋ ಪ್ರಕಾರ ಎಲ್ಲರೂ ಕರೆ ಬರ್ತಾ ಇದ್ದಾರೆ, ನಮ್ಮದು ಆರಂಭ ಇದೆ ರೀ, ನಮ್ಮದು ಆರಂಭ ಆಗುತ್ತೆ. ಪ್ರತಿಶತ ಇಲ್ಲಿ ಏನಾಗ್ತಾರೆ, ಒಂದು 10 ಗಂಟೆ 11 ಗಂಟೆ ಕೆಲವು ಕೆಮಿಸ್ಟ್ ತೆಗಿತಾರೆ. ಹೀಗಾಗೋದ್ರಿಂದ ಸ್ವಲ್ಪ ತಡ ಮಾಡ್ತಾರೆ. ಈಗ ನೀವು ಬಂದಿರೋದು ಬೆಳಗ್ಗೆ ಐತಿ, ಬೆಳಗ್ಗೆ 11 ಗಂಟೆಯಿಂದ ಅವ್ರು ಮಾಡ್ತಾರೆ. ಈ ಪ್ರತಿಕ್ರಿಯೆಯಲ್ಲಿ ಸುಮಾರು ಎಲ್ಲ ಕೆಮಿಸ್ಟ್ ಸಮಸ್ಯೆ ಇರೋದೇ ಆನ್ಲೈನ್ದು. ಎಲ್ಲರಿಗೂ ಬೇಕಾಗೈತಿ ಇದು. ಯಾಕಂದರೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.